ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ನಿರೀಕ್ಷೆಯಂತೆ ಸಿಎಂ ಸಿದ್ದರಾಮಯ್ಯ ಅವರೇ A1 ಆಗಿದ್ದಾರೆ. ಸೋಮವಾರದಿಂದ ಲೋಕಾಯುಕ್ತ ಪೊಲೀಸರಿಂದ ಅಧಿಕೃತ ತನಿಖೆ ಆಗುತ್ತೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡೋದಕ್ಕೆ ಅಂತ ಅವರ ನಿವಾಸಕ್ಕೆ ಅನೇಕರ ಆಗಮನ ಆಗಿದೆ. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವಂತಹ ಸಿಎಂ ನಿವಾಸಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸೈಟ್ನ ಸಂಕಷ್ಟ ಎದುರಾಗಿರೋ ಬೆನ್ನಲ್ಲೇ ಕಾನೂನಿನ ಸಾಧಕ ಬಾಧಕ ಸಿಎಂ ಹತ್ರ ಇರುವಂತಹ ಲೀಗಲ್ ರೆಮಿಡಿ ಏನು, ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಯಾವ ರೀತಿ ಫೇಸ್ ಮಾಡಬೇಕು, ಪೊಲಿಟಿಕಲ್ ಚಾಲೆಂಜ್ ಅನ್ನ ಹೆಂಗೆ ಎದುರಿಸಬೇಕು, ಜೊತೆಗೆ ಲೀಗಲ್ ಬ್ಯಾಟಲ್ ಅನ್ನ ಸುದೀರ್ಘವಾಗಿ ಆಗುವಂತಹ ಲೀಗಲ್ ಬ್ಯಾಟಲ್ ಇದು. ಎರಡೆರಡು ತೀರ್ಪಿಗೆ ಸಂಬಂಧಪಟ್ಟಂತೆ ಅವರು ಅಪೀಲ್ ಮಾಡಬೇಕು. ಅಪೀಲಬಲ್ ಆರ್ಡರ್ ಅಂತ ಈಗಾಗಲೇ ಅವರ ಕಾನೂನು ಸಲಹೆ ತಜ್ಞರೆಲ್ಲ ಹೇಳ್ತಾ ಇದ್ರು, ನಾವು ಚಾಲೆಂಜ್ ಮಾಡ್ತೀವಿ ಅಂತ. ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಯಾವ ರೀತಿ ಸಿಎಂ ಸಿದ್ದರಾಮಯ್ಯಗೆ ಇಂಟರೀಮ್ ರಿಲೀಫ್ ಅನ್ನ ಕೊಡುತ್ತೆ ಅನ್ನೋದೇ ಈ ಕ್ಷಣಕ್ಕೆ ಇರುವಂತಹ ಕುತೂಹಲ ಆಗ್ತಾ ಇದೆ. ಶನಿವಾರ ಹಾಗೂ ಭಾನುವಾರ ರಜೆಯ ಕಾರಣ ಸೋಮವಾರದಿಂದ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಎಲ್ಲಿಂದ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಅವರು? 1968ರಿಂದ 2023 ತನಕ ಈ ಭೂಮಿ ಸ್ಯಾಂಕ್ಷನ್ ಆದಂತಹ ಪ್ರಕ್ರಿಯೆಯಿಂದ ಹಿಡಿದು ಇನ್ವಾಲ್ವ್ ಆಗಿರೋ ಅಧಿಕಾರಿಗಳ ತನಕ ಎಲ್ಲರದ್ದು ಕೂಡ ನೋಟಿಸ್ ಅನ್ನ ಕೊಡೋದ್ರ ಮೂಲಕ ಉತ್ತರವನ್ನ ಬಯಸ್ತಾರೆ. ಮೊದಲು ಲೋಕಾಯುಕ್ತ ಅಧಿಕಾರಿ IO ಇರ್ತಾರಲ್ಲ, ಅವರು ಮೊದಲು ದೂರುದಾರರಿಗೆ ನೋಟಿಸ್ ಅನ್ನು ಕೊಡ್ತಾರೆ. ಹೇಗೆ ಸಾಗುತ್ತೆ ತನಿಖಾ ಪ್ರಕ್ರಿಯೆ ಅನ್ನೋದಕ್ಕೆ ಡೀಟೇಲ್ಸ್ ಕೊಡ್ತಾ ಇದೀವಿ. ದೂರುದಾರರ ಬಳಿ ಇರುವಂತಹ ದಾಖಲೆ ತಮಗೆ ಸಲ್ಲಿಸುವಂತೆ ಸೂಚನೆಯನ್ನು ಕೊಡ್ತಾರೆ. ಸಾಕ್ಷಿ ಏನಿದೆ ಮತ್ತು ಪ್ರೈಮಾ ಫೇಸಿಯಲ್ಲಿ ಅಕ್ಯೂಸ್ಡ್ಗಳು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಬಲ್ಲ ಸಾಕ್ಷಿಗಳನ್ನ ಅವ್ರು ಇಟ್ಕೊಂಡಿದ್ದಾರೆ ಅಂತ ಆ ದಾಖಲೆಗಳನ್ನ ಸಂಗ್ರಹಿಸಿ ಆ ದಾಖಲೆಗಳ ಸತ್ಯಾಸತ್ಯತೆ, ಪರೋಕ್ಷ ಪ್ರಭಾವ, ಪತ್ರ ವ್ಯವಹಾರ ಆಗಿದ್ರೆ ಯಾರಿಂದ ಆಗಿದೆ, ಫೋನ್ ಕಾಲ್ಸ್ ಹೋಗಿದ್ರೆ ಯಾರಿಂದ ಹೋಗಿದೆ ಅನ್ನೋದೆಲ್ಲ ನೋಡ್ತಾರೆ. ಇನ್ನೊಂದು ಕಡೆಗೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ತನಿಖಾ ಸಮಿತಿಯ ದಾಖಲೆಯನ್ನ ಪಡೆಯುವಂತಹ ಪ್ರಕ್ರಿಯೆಗೂ ಚಾಲನೆ ಸಿಗುತ್ತೆ. ಆಲ್ರೆಡಿ ಯಾವಾಗ ಮೂಡಾ ಹಗರಣ ಅಂತ ವಿಪಕ್ಷಗಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೋ ಅವಾಗ ಸರ್ಕಾರನೇ ನೇಮಿಸಿರುವಂತಹ ಕಮಿಟಿ ಇದು, ಜಸ್ಟಿಸ್ ದೇಸಾಯಿ ಅವರ ಕಮಿಟಿ. ಆ ದಾಖಲೆಗಳು ಸಿಕ್ಕ ಬಳಿಕ ಆರೋಪಿಗಳನ್ನ ಹಂತ ಹಂತವಾಗಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ನೋಟಿಸ್ ಅನ್ನ ಕೊಟ್ಟು 1968ರಿಂದ 2023 ತನಕ ಪ್ರಕ್ರಿಯೆ ಹೇಗೆ, ಏನಾಗಿದೆ ಅನ್ನೋದನ್ನ ಕಂಡುಕೊಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಒಂದ್ ಕಡೆಗೆ ದೇಸಾಯಿ ಕಮಿಟಿ ಅವರದ್ದು ಇನ್ವೆಸ್ಟಿಗೇಷನ್ ನಡೆಯುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಹೇಳಿದ್ರು. ಇನ್ನೊಂದು ಕಡೆಗೆ ಲೋಕಾಯುಕ್ತ ತನಿಖೆ, ಒಂದೇ ಕೇಸ್ನ ತನಿಖೆ ಪ್ಯಾರಲಲ್ ಆಗಿ ಎರಡು ತನಿಖಾ ಸಂಸ್ಥೆಗಳು ಮಾಡ್ತಾ ಇರೋದ್ರಿಂದ ಹೇಗೆ ಈ ಪ್ರಕ್ರಿಯೆನ ನೋಡ್ಬೇಕು ನಾವು, ಹೇಗೆ ಈ ತನಿಖಾ ಸ್ವರೂಪವನ್ನು ನೋಡ್ಬೇಕು ನಾವು ಅನ್ನೋ ಸಹಜ ಕುತೂಹಲ ಕಾಡುತ್ತೆ. ಮಮತಾ, ಮೊನ್ನೆ ಸಿದ್ದರಾಮಯ್ಯನವರು ಬಹಳ ಸೂಕ್ಷ್ಮವಾಗಿ ಕೇಳ್ತಾ ಇದ್ದಂಥದ್ದು ಅದನ್ನೇ. ಅಂದರೆ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ತನಿಖಾ ಸಮಿತಿಗೆ ನ್ಯಾಯಾಲಯ ಏನಾದರೂ ತಡೆಯಾಜ್ಞೆ ಕೊಟ್ಟಿದೆಯಾ ಅಥವಾ ಏನು ಅಂತ ಕೇಳಿದ್ರು. ಆದರೆ ಇಡೀ ಆದೇಶದಲ್ಲೂ ಎಲ್ಲೂ ಕೂಡ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ಹಾಗಾಗಿ ಈಗ ಪ್ರಶ್ನೆ ಇರುವಂಥದ್ದು ಒಂದೇ ಕೇಸು, ತನಿಖೆ ನಡೀತಾ ಇರುವಂಥದ್ದು ಎರಡು ತನಿಖಾ ಸಂಸ್ಥೆಗಳ ಮೂಲಕ. ಒಂದು ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ಸಮಿತಿ, ಮಗದೊಂದು ಕಡೆಯಲ್ಲಿ ಈಗ ಲೋಕಾಯುಕ್ತರು. ಹಾಗಾದರೆ ಈಗ ಡಾಕ್ಯುಮೆಂಟ್ ಯಾರ ಬಳಿಯಲ್ಲಿ ಇರಬೇಕು? ಕಳೆದ ಒಂದು ತಿಂಗಳಿಂದಲೂ ಕೂಡ ದೇಸಾಯಿ ಅವರ ಸಮಿತಿ ಈ ವಿಚಾರದಲ್ಲಿ ತನಿಖೆಯನ್ನು ಆರಂಭ ಮಾಡಿದೆ. ಹಾಗಾಗಿ ಈಗ ಲೋಕಾಯುಕ್ತರಿಗೆ ಇರುವಂತಹ ಮೊದಲನೆಯ ಒಂದು ಟಾಸ್ಕ್ ಏನು ಅಂತಂದರೆ ದೇಸಾಯಿ ಅವರ ಕಮಿಟಿಯ ಬಳಿಯಲ್ಲಿರುವಂತಹ ರೆಕಾರ್ಡ್ಗಳನ್ನ ಪಡೆದುಕೊಳ್ಬೇಕು. ಆ ರೆಕಾರ್ಡ್ಗಳನ್ನ ಹೋಗಿ ನಂದು ಸಮಿತಿ ಇದೆ, ನನಗೆ ರೆಕಾರ್ಡ್ ಕೊಡಿ ಅಂತ ಕೇಳಿದ್ರೆ ಆಗೋದಿಲ್ಲ. ಅದು ಆ ರೀತಿಯಾಗಿ ಆಗೋದು ಪ್ರಕ್ರಿಯೆ ಇಲ್ಲ. ಒನ್ಸ್ ಅಗೇನ್ ಕಾನೂನಿನ ಮೊರೆ ಹೋಗಬೇಕು, ನ್ಯಾಯಾಲಯದ ಮೊರೆ ಹೋಗಬೇಕು, ನ್ಯಾಯಾಲಯಕ್ಕೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು. ಈಗಾಗಲೇ ಸರ್ಕಾರ ಒಂದು ತಿಂಗಳಿಂದ ಈ ಥರದ್ದು ಮಾಡಿದೆ. ಹಾಗಾಗಿ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದೆ, ಅವರಿಂದ ನಾನು ಡಾಕ್ಯುಮೆಂಟ್ ಕೊಡೋದಕ್ಕೆ ನೀವು ಒಂದು ಆರ್ಡರ್ ಮಾಡಿ ಅಂತ. ಫೈನಲಿ ಮತ್ತೆ ಸೋಮವಾರ ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಅಲ್ಲಿಂದ ಆ ಡಾಕ್ಯುಮೆಂಟ್ಗಳನ್ನ ಅವರು ಮೊದಲು ಪಡೆದುಕೊಳ್ಬೇಕಾಗುತ್ತೆ. ಆ ನಂತರದಲ್ಲೇ ಉಳಿದಂಥ ಪ್ರಕ್ರಿಯೆಗಳು ಆರಂಭವಾಗುವಂಥದ್ದು. ನ್ಯಾಯಮೂರ್ತಿ ದೇಸಾಯಿ ಅವರ ಕಮಿಟಿಯ ಮುಂದೆ ಎಲ್ಲ ದಾಖಲೆಗಳು ಈಗಾಗಲೇ ಇದ್ದಾವೆ. ಅಲ್ಲಿ ಇರುವಂಥದ್ದು ಸಮಗ್ರವಾದಂತಹ ಮೂಡಾ ಹಗರಣದ ಸಮಗ್ರವಾದಂಥ ಡಾಕ್ಯುಮೆಂಟು, ಅದರಲ್ಲಿ ಇನ್ಕ್ಲೂಡೆಡ್ ಸಿದ್ದರಾಮಯ್ಯವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳು ಕೂಡ ಅದರಲ್ಲಿ ಸೇರಿದ್ದಾವೆ. ಹಾಗಾಗಿ ಅದನ್ನು ಮೊದಲು ಪಡೆದುಕೊಳ್ಬೇಕು. ಅದನ್ನು ಪಡೆದುಕೊಂಡ ನಂತರದಲ್ಲಿ ದೂರುದಾರರ ಬಳಿ ಇರುವಂತಹ ದಾಖಲೆಗಳು ಯಾವುದು, ಕೊಟ್ಟಿರುವಂಥ ದಾಖಲೆಗಳು ಯಾವುದು, ಅದೆಲ್ಲದರ ಪರಿಶೀಲನೆ, ಮೂಡಾದಲ್ಲಿರುವಂಥ ದಾಖಲೆಗಳ ಪರಿಶೀಲನೆ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಈ ವಿಚಾರಣೆ ಸಾಗ್ತಾ ಹೋಗುತ್ತೆ. ಮಮತಾ, ಆಲ್ ರೈಟ್, ಧನ್ಯವಾದ ಕೆಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಯಾರ್ಯಾರ ಮೇಲೆ ಕೇಸ್ ಆಗಿದೆ, ಯಾರ್ಯಾರ ಮೇಲೆ ಯಾವ್ಯಾವ ರೀತಿ ಅಕ್ಯೂಸ್ಗಳಾಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಈಗ ನೋಡ್ತಾ ಇದ್ದೀರಾ ನೋಡಿ. ಎಫ್ಐಆರ್ ನಲ್ಲಿ A1 ಯಾರು, ಅಕ್ಯೂಸ್ ನಂಬರ್ 1 ಯಾರು? ಸಿದ್ದರಾಮಯ್ಯ ಅವರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ A1 ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಪ್ರಭಾವ ಇಡೀ ಕೇಸ್ನಲ್ಲಿ ದೊಡ್ಡ ಮಟ್ಟದ್ದು ಅನ್ನೋದು ದೂರುದಾರರ ಆರೋಪ. ಆಮೇಲೆ ಪಾರ್ವತಮ್ಮ ಅವರು ಆ ಕುಂಕುಮದ ಭಾಗ್ಯದ ರೂಪದಲ್ಲಿ ಪಡೆದಂತಹ ಜಾಗವೇ ಇವತ್ತು ವಿವಾದದ ಕೇಂದ್ರ ಬಿಂದು. ಮತ್ತು ಇವರು ಬರೆದಂತಹ ಪತ್ರ ಇದೆಯಲ್ಲ, ಪರಿಹಾರಕ್ಕಾಗಿ ಬರೆದಂತಹ ಪತ್ರ, ಅದು ಕೂಡ ಸಾಕ್ಷ್ಯವಾಗಿ ಸಂಗ್ರಹ ಆಗಿದೆ. ಸೊ A2 ಅವರು, A3
ಮಲ್ಲಿಕಾರ್ಜುನ ಸ್ವಾಮಿ, ಸಿಎಂ ಭಾಮೈದ ಜಾಗವನ್ನ ಗಿಫ್ಟ್ ಡೀಡ್ ತನ್ನ ಸಹೋದರಿಗೆ ಮಾಡಿದಂತಹ ವಿಚಾರದಲ್ಲಿ ಸದ್ಯಕ್ಕೆ ಇವರನ್ನ A3 ಮಾಡಲಾಗಿದೆ. ಮತ್ತು ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟಂತೆ ಕೂಡ ಅನೇಕ ಆರೋಪಗಳು ಇವರ ಮೇಲೆ ಇರೋದ್ರಿಂದ ಸಮಗ್ರ ತನಿಖೆಯನ್ನ ಮಾಡಬೇಕು ಅಂತ A3 ಮಾಡಲಾಗಿದೆ. ಸಿಎಂ ಭಾಮೈದ, ಮಲ್ಲಿಕಾರ್ಜುನ ಸ್ವಾಮಿ. A4 ಭೂಮಾರಾಟಗಾರ ಅಥವಾ ಭೂಮಾಲೀಕ ಆಗಿದ್ದಂತಹ ದೇವರಾಜುವನ್ನ ಮಾಡಲಾಗಿದೆ. ಆ ಜಾಗ ಇವರಿಗೆ ಹೇಗೆ ಸಿಕ್ತು, ಸ್ಯಾಂಕ್ಷನ್ ಆದಂತಹ ಸ್ವರೂಪದಲ್ಲೂ ಅನೇಕ ಅನುಮಾನಗಳು ಕಾಡ್ತಾ ಇದೆ. ಸೊ ಈ ವಿಚಾರದಲ್ಲಿ ಇವರಿಂದ ಕೂಡ ಸಮಗ್ರ ಮಾಹಿತಿ ಪಡ್ಕೊಳ್ಬೇಕಾಗಿರೋದ್ರಿಂದ A4 ಮಾಡಿದ್ದಾರೆ. ಇತರರು ಯಾರು ಅಂತ ಕೇಳಿದ್ರೆ, ಆ ಟೈಮ್ನಲ್ಲಿ ಒಂದು ವೇಳೆ ಅಕ್ರಮದ ವಾಸನೆ ಬಡ್ದಿದ್ದೇ ಹೌದಾದ್ರೆ ಅದರಲ್ಲಿ ಯಾರ್ಯಾರು ಅಧಿಕಾರಿಗಳು ಸರ್ವೆ ಮಾಡಬೇಕಾದ್ರೆ ಇದ್ರು ಮತ್ತೆ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಇದ್ರು ಅವರೆಲ್ಲರನ್ನ ಮುಂದಿನ ಹಂತದಲ್ಲಿ A5 A6 ಎಲ್ಲ ಮಾಡಲಾಗುತ್ತೆ.